ಶಾಸಕರ ಅಸಮಾಧಾನಕ್ಕೆ ಇದೀಗ ಹೈಕಮಾಂಡ್ ನಾಯಕರು ಮುಲಾಮನ್ನ ಹಚ್ಚುತ್ತಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಅದು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಇತ್ತೀಚಿನ ಬೆಳವಣಿಗೆ. ಸ್ವಪಕ್ಷದವರೇ ಅಸಮಾಧಾನವನ್ನ ವ್ಯಕ್ತಪಡಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ ನಾಯಕರು ಮುಂದೆ ಬಂದಿದ್ದಾರೆ. ಏನೇ ಕೆಲಸಗಳಿದ್ದರೂ ಪಕ್ಷದ ವೇದಿಕೆಯಲ್ಲೇ ಮಾತನಾಡಿ ಅಂತ ಇತ್ತ BR ಪಾಟೀಲ್ ಹಾಗೆ ರಾಜು ಕಾಗೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ನಿಮ್ಮ ಮಾತಿನ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದೆ, ಹೀಗಾಗಿ ನಿಮ್ಮ ಮಾತಿನ ಮೇಲೆ ಹಿಡಿತ ಇರ್ಲಿ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ನಿಮಗೆ ಏನೇ ಸಮಸ್ಯೆ ಇರಲಿ, ಶಾಸಕರು ನಿಮ್ಮ ಮಾತನ್ನ ಕೇಳ್ತಾ ಇಲ್ವಾ, ಸ್ಪಂದಿಸ್ತಾ ಇಲ್ವಾ, ಅಥವಾ ಇನ್ನಿತರೆ ಪಕ್ಷದಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಅದನ್ನ ಬಂದು ಇಲ್ಲೇ ಮಾತನಾಡಿ. ಹೈಕಮಾಂಡ್ ನಿಮ್ಮ ಮಾತಿನ ಬಗ್ಗೆ ಬಹಳ ಬೇಸರವನ್ನ ವ್ಯಕ್ತಪಡಿಸಿದೆ. ಸಾರ್ವಜನಿಕವಾಗಿ ಯಾಕೆ ಹೇಳಿಕೆಗಳನ್ನ ಕೊಡ್ತೀರಾ, ಮಾಧ್ಯಮದವರ ಮುಂದೆ ಬಂದು ಯಾಕೆ ಹೇಳಿಕೆಗಳನ್ನ ಕೊಡ್ತೀರಾ, ಮೊದಲು ಕೂತು ಬಗೆಹರಿಸಿಕೊಳ್ಳೋಣ, ಮಾತನಾಡೋಣ ಅಂತ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದು. ಇದೇ ಸಂದರ್ಭದಲ್ಲಿ ಸುಮ್ಮನೆ ಏನೇನೋ ಮಾತನಾಡೋದು ಬೇಡ, ನಿಮ್ಮ ಮಾತಿನ ಮೇಲೆ ಹಿಡಿತ ಇರಲಿ ಅಂತ ಕ್ಲಾಸ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದು. BR ಪಾಟೀಲ್ ಹಾಗೆ ರಾಜು ಕಾಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. AICC ಅಧ್ಯಕ್ಷ KC ವೇಣುಗೋಪಾಲ್ ಅವರಿಗೆ ಎಲ್ಲ ಮಾಹಿತಿಯನ್ನ ಕೂಡ ನೀಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇತ್ತ ಸಿಎಂಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸಿಎಂ ಇಲ್ಲಿ ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿದ್ದು, ಕ್ಲಾಸ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ. 1-to-1 ಮೀಟಿಂಗ್ ಇರುತ್ತೆ, ಬನ್ನಿ ಮಾತನಾಡಿ, ಜೊತೆಗೆ ಏನೇ ಸಮಸ್ಯೆಗಳಿದ್ರು ಅಂತ ಇಲ್ಲಿ ಸಿಎಂ ಹೇಳಿದ್ದಾರೆ. ಇನ್ನು MLAಗಳ ಹೇಳಿಕೆಯಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಹಿನ್ನೆಲೆಯಲ್ಲಿ ಕೈ ಶಾಸಕರ ಅಸಮಾಧಾನಕ್ಕೆ ಇದೀಗ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ. ಜೂನ್ 30ರಂದು ಬೆಂಗಳೂರಿಗೆ ಸುರ್ಜೇವಾಲಾ ಎಂಟ್ರಿ ಕೊಡಲಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಜೂನ್ 30ರಂದು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಆಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಎದ್ದಿರುವ ಅಸಮಾಧಾನವನ್ನ ತಣಿಸೋದಕ್ಕೆ ಇಲ್ಲಿ ಆಗಮನಿಸುತ್ತಿದ್ದಾರೆ. ಅಸಮಾಧಾನಿತರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ ಸುರ್ಜೇವಾಲಾ. ಬೆಂಗಳೂರಿನಲ್ಲೇ ಇದ್ದು ಸಭೆಯನ್ನ ನಡೆಸಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಶಾಸಕರ ಸಭೆ ಬಳಿಕ ಸಚಿವರಿಗೂ ಕೂಡ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ಸುರ್ಜೇವಾಲಾ. ಈ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಜೊತೆಗೆ ಸಮಸ್ಯೆಗೆ ಪರಿಹಾರ ಸೂತ್ರವನ್ನ ಕಂಡುಕೊಳ್ಳಲಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರ್. ರಾಜಪ್ಪ, ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದು, ಈಗ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ಸಲಹೆ ಮತ್ತು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಕ್ಲಾಸ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಇತ್ತ ಇನ್ನೇನು ಸುರ್ಜೇವಾಲಾ ಕೂಡ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಇದೇ ತಿಂಗಳು ಕೊನೆ ದಿನ 30ನೇ ತಾರೀಕು ಅನ್ನೋದ್ರ ಕುರಿತು ಕೂಡ ಡೀಟೇಲ್ಸ್ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಲ, ಈ ಒಂದು ರಾಜ್ಯ ರಾಜಕೀಯದಲ್ಲಿ BR ಪಾಟೀಲ್ ಅವರ ಆಡಿಯೋ ಬಾಂಬ್ ಆದ ನಂತರ ಹಲವಾರು ಶಾಸಕರು, ವಿಶೇಷವಾಗಿ BR ಪಾಟೀಲ್, ರಾಜು ಕಾಗೆ ಇರ್ಬೋದು, ಅದೇ ರೀತಿ ಗೋಪಾಲಕೃಷ್ಣ ಸೇರಿದಂತೆ ಹಲವಾರು ಶಾಸಕರುಗಳು ರಾಜ್ಯ ಸರ್ಕಾರದ ನಡೆ ಮತ್ತು ಸಚಿವರ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಆಕ್ಷೇಪ ಮತ್ತು ಅಸಮಾಧಾನ ವ್ಯಕ್ತಪಡಿಸಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಪಕ್ಷದ ವರಿಷ್ಠರು ಎಚ್ಚೆತ್ತುಕೊಂಡಿದ್ದಾರೆ. ವಿಶೇಷ ಅಂದ್ರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಕೊಂಡು ಅವರು ಅಹವಾಲನ್ನ ಸಲ್ಲಿಸಲಿಕ್ಕೆ ಬಹುತೇಕ ಶಾಸಕರಿಗೆ ಸಾಧ್ಯವಾಗಿಲ್ಲ. ಉಸ್ತುವಾರಿ ಸಚಿವರು ಅವರ ಸಮಸ್ಯೆಗಳನ್ನ ಆಲಿಸುವಂತ ಪ್ರಯತ್ನವನ್ನು ಮಾಡಿಲ್ಲ ಅಂತ ಅನ್ನೋದು ಈ ಹಿಂದಿನೂ ಸಹ ಆರೋಪ ಆಯಿತು. ಅದು ಮತ್ತೆ ಮುಂದುವರೆದಿದೆ. ಈಗ ಸಚಿವರುಗಳು ತಮ್ಮ ಒಂದು ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಶಾಸಕರು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸಚಿವರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಅವರ ಪತ್ರಗಳನ್ನ ಪಡೆಯುವಂತ ಸಚಿವರುಗಳು ಅದಕ್ಕೆ ಕ್ಯಾರೆ ಅನ್ನೋದಿಲ್ಲ ಅಂತ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಕಳೆದ ಹಲವಾರು ದಿನಗಳಿಂದ ಆದ ಬೆಳವಣಿಗೆಯಲ್ಲಿ ಪಕ್ಷದ ವರಿಷ್ಠರು ಸಹ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಮತ್ತು ಸಚಿವರ ಕಾರ್ಯವೈಖರಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಮೊನ್ನೆ 2 ದಿನಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ಇದ್ದ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಸಿದ್ದರಾಮಯ್ಯನ ಜೊತೆ ಚರ್ಚೆ ನಡೆಸುವ ಸಂದರ್ಭದಲ್ಲಿ ಸಚಿವರುಗಳಿಗೆ ಶಾಸಕರನ್ನ ಅವ್ರ ಜೊತೆ ಯಾವ ರೀತಿ ವ್ಯವಹರಿಸಬೇಕು ಅಂತ ನಾವು ವಿವೇಕ ಇಲ್ವೇ, ಅವ್ರಿಗೆ ಪದೇ ಸಚಿವರ ವಿರುದ್ಧ ಆಕ್ಷೇಪ ಕೇಳಿ ಬರ್ತಿರೋದಕ್ಕೆ ಸಚಿವರು ಶಾಸಕರ ನಡುವೆ ಹೊಂದಾಣಿಕೆ ಕೊರತೆ ಎಲ್ಲಿ ಆಗ್ತಾ ಇದೆ, ಸರ್ಕಾರ ಮತ್ತು ಸಚಿವರ ನಡುವೆ ಹೊಂದಾಣಿಕೆ ಕೊರತೆ ಎಲ್ಲಿ ಆಗ್ತಿದೆ, ಮಾನಿಟರ್ ಮಾಡೋ ವಿಷಯದಲ್ಲಿ ಮುಖ್ಯಮಂತ್ರಿಗಳು ಎಲ್ಲೇ ಎಡುತ್ತಿದ್ದಾರೆ ಅಂತ ಬಗ್ಗೆನೂ ಸಹ ಸಾಕಷ್ಟು ಪ್ರಶ್ನೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ
ಕೆ.ಸಿ. ವೇಣುಗೋಪಾಲ್ ಕೇಳಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಹೀಗಾಗಿ ಸದ್ಯದಲ್ಲಿ ರಾಜ್ಯದ ರಾಜಕೀಯ ಇರುವಂತಹ ಗೊಂದಲವನ್ನ ಬಗೆಹರಿಸಲಿಕ್ಕೋಸ್ಕರ ಏನು ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾಂಗ್ರೆಸ್ನ ಉಸ್ತುವಾರಿ ಹೊತ್ತಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ 30ನೇ ತಾರೀಕು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಆರೋಪ ಏನು ಮಾಡ್ತಾ ಇರುವಂತ ಶಾಸಕರನ್ನ ಕರೆದು ಚರ್ಚಿಸುವಂತ ಸಾಧ್ಯತೆ ಇದೆ. ಜೊತೆಗೆ ಸಚಿವರನ್ನು ಸಹ ಕರೆದು ಚರ್ಚಿಸಿ ಎಲ್ಲಿ ಲೋಪದೋಷಗಳಾಗಿದೆ, ಎಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ, ಅದಕ್ಕೆ ಕಾರಣವೇನು ಅಂತ ಬಗ್ಗೆನೂ ಸಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾಹಿತಿಯನ್ನ ಪಡೆಯುವಂತ ಸಾಧ್ಯತೆ ಇದೆ. ಮತ್ತು ಸಚಿವರುಗಳಿಗೆ ಈ ಹಿಂದೆನೂ ಸಹ ಪಕ್ಷದ ಕಾರ್ಯಕ್ರಮ, ಶಾಸಕರ ಜೊತೆ ಹೊಂದಾಣಿಕೆ ಮತ್ತು ಜಿಲ್ಲಾಗಳಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರನ್ನ ಭೇಟಿ ನೀಡಿ ಅವರಿಗೆ ಅಹವಾಲನ್ನ ಕೇಳಬೇಕು, ಅವರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕು ಅಂತ ಸೂಚನೆ ಕೊಟ್ಟಿದ್ರು. ಅದು ಸಹ ಸಮರ್ಪಕವಾಗಿ ನಡೀತಾ ಇಲ್ಲ ಅಂತ ಆಕ್ರೋಶವನ್ನ ವರಿಷ್ಠರು ಸಹ ಮಾಡಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳು ಈಗಾಗಲೇ ನಿನ್ನೆ ಕರೆದು ಕೆಲ ಸಚಿವರುಗಳಿಗೆ ಜಮೀರ್ ಅಹಮದ್ ಇರ್ಬೋದು ಮತ್ತು ಬೇರೆ ಬೇರೆ ಯಾರೆಲ್ಲ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ರು ಅವರಿಗೆ ಸಲಹೆ ಸೂಚನೆ ಸಹ ಕೊಟ್ಟಿದ್ದಾರೆ. ಹೀಗಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಾಗ ಮತ್ತಷ್ಟು ಆಕ್ರೋಶದ ಕಟ್ಟೆ ಹೊಡೆಯುವಂತ ಸಾಧ್ಯತೆ ಇದುವರೆಗೆ ಇದ್ದಂತೆ ಈಗೆಲ್ಲ ಬಹುತೇಕ ಶಾಸಕರು ಒತ್ತಾಯ ಮಾಡ್ತಿರುವಂತದ್ದು ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿ ಅಲ್ಲಿ ನಾವು ಚರ್ಚೆಯನ್ನ ಮಾಡ್ತೇವೆ. ಪಕ್ಷದ ವರಿಷ್ಠರು ಇರ್ಬೋದು, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಇರ್ಬೋದು ಮತ್ತು ಎಲ್ಲಾ ನಾಯಕರು ಭಾಗವಹಿಸಲಿ. ಆ ಸಂದರ್ಭದಲ್ಲಿ ನಮಗೆ ಬಹುತೇಕ ಮಾತನಾಡಲಿಕ್ಕೆ ಅವಕಾಶವನ್ನ ಕೊಡಿ, ನಾವು ನಮ್ಮ ಅಹವಾಲನ್ನ ನೇರ ಸಚಿವರ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ ಮಂಡಿಸ್ತೇವೆ, ಅದಕ್ಕೆ ಉತ್ತರವನ್ನು ನೇರ ಅದೇ ಸ್ಥಳದಲ್ಲಿ ಕೊಡಿ ಅಂತ ನಾವು ಸಂದೇಶವನ್ನು ಸಹ ಬಹುತೇಕ ಶಾಸಕರು ಕೊಟ್ಟಿದ್ದಾರೆ. ಹಾಗಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದ ನಂತರ ಅವರು ಶಾಸಕಾಂಗ ಪಕ್ಷ ಸಭೆ ಕರೀಲಿಕ್ಕೆ ಸೂಚನೆ ಕೊಡ್ತಾರ ಅಥವಾ ಕೇವಲ ಅವರೇ ನೇರವಾಗಿ ಸಚಿವರನ್ನ ಕರೆದು ಮಾತುಕತೆ ಮೂಲಕ ಬಗೆಹರಿಸುವಂತ ಪ್ರಯತ್ನ ಮಾಡ್ತಾರ ಅಥವಾ ಇವೆಲ್ಲವನ್ನು ಹೊರತುಪಡಿಸಿ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿ ಅಧ್ಯಕ್ಷರಿಗೆ ನಿರ್ದೇಶನ ಕೊಟ್ಟು ತೆರಳುತ್ತಾರ ಅನ್ನೋದು ಸಹ ಕುತೂಹಲಕ್ಕೆ ಕಾರಣವಾಗಿದೆ. ಪಕ್ಷದಲ್ಲಿ ಕಂಡು ಬಂತಿರುವಂತಹ ಈ ಒಂದು ಆಂತರಿಕ ಗೊಂದಲ ಮತ್ತು ಕ್ಷೋಭೆ ಏನಿದೆ ನಿಜಕ್ಕೂ ಸರ್ಕಾರ ಮತ್ತು ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರವನ್ನು ಸೃಷ್ಟಿಸುವಂತ ಒಂದು ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದ ಪಕ್ಷದ ವರಿಷ್ಠರಿಗೆ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ಯಾವ ನಿರ್ಧಾರವನ್ನ, ಯಾವ ತೀರ್ಮಾನವನ್ನ ಸುರ್ಜೇವಾಲಾ ತೆಗೆದುಕೊಳ್ತಾರೆ, ವರಿಷ್ಠರು ಯಾವ ನಿರ್ಧಾರವನ್ನ, ಸೂಚನೆಯನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂಲಕ ರಾಜ್ಯ ನಾಯಕರಿಗೆ ಕಳಿಸ್ತಾರೆ ಅಂತ ಸಹ ಕುತೂಹಲಕ್ಕೆ ಕಾರಣವಾಗಿದೆ. ಮಧುಮಾಲ. ಎಸ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.